ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯವರ್ಧದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ಪಕ್ಷವನ್ನು ವಹಿಸಿರುವನು. ನನ್ನ ದ್ವಾರಕೆಯ ಪ್ರಯತ್ನವು ಸಾರ್ಥಕವಾಯಿತು. ಅರ್ಜುನ, ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದೆ! ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟಿಯಲ್ಲ. ಆಹ್ವಾನವನ್ನು ಕೊಟ್ಟವನು ನಾನಲ್ಲ, ಆ ದುರಾಂಕಾರಿಯಾದ ದುರ್ಯೋಧನನು. ನನ್ನ ನಿನ್ನಲ್ಲಿ ಈ ಇಂದ್ರಜಾಲ ಬೇಕೇ ದೇವ? ಕಾತುರವೇ ವಿಜಯ ವಿಜಯ
ಜಯವನ್ನು ಬಯಸಿ ಇಲ್ಲಿ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಗರ ಗತಿಯು ರಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನೂ ನೇಮಿಸು. ನನಗೆ ಒಂದು ಗತಿಯನ್ನು ತೋರಿಸು ದೇವ. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ಕಡಿವಾಣವನ್ನು ಹಿಡಿಯಲಿ. ಅದನ್ನು ನಾನು ನೋಡುವೆನು, ಶತ್ರುಗಳು ನೋಡುವರು, ಪ್ರಪಂಚವೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನೆಲೆಯುವುದನ್ನು, ನೀತಿಯ ವರ್ಷದಲ್ಲಿ ಪುಣ್ಯವು ಪ್ರಸಿದ್ಧವಾಗುವುದನ್ನು ನನಗೆ ಅನುಮತಿಯನ್ನು ಕೊಡು ದೇವ. ಪುನಃ ನಿನ್ನನ್ನು ನೋಡುವೆನು. ಅರ್ಜುನ, ಅಂತೂ ನಿನ್ನ ಸವಿನುಡಿಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡಿಯಲ್ಲ. ಜಯಶೀಲನಾಗಿ ಒಗಿಬಾ ಪಾರ್ಥ. ಇಲ್ಲಿ ನಡೆದ ಶುಭಾಚಾರವನ್ನು ಧರ್ಮಾದಿಗಳಿಗೆ ತಿಳಿಸು. ಜಯಶೀಲನಾಗಿ ಒಗಿಬಾ ಪಾರ್ಥ. ಪರಮಾತ್ಮ, ನಾನು ಧನ್ಯನಾದನು ದೇವ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಮಾನ್ಯನಾದೆ ಮಾಧವ ನಿಮ್ಮ ಭವಪದಯ ವರದಿ. ಮಾನ್ಯನಾದೆ ಮಾಧವ ನಿಮ್ಮ ಭವಪದಯ ವರದಿ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಜಯವ ಅದಗಡಿಸಿ ಗೆಲುವನ್ನು ಕಡುವ. ಗುರುಪತಿ ಜಯವ ಅದಗಡಿಸಿ ಗೆಲುವನ್ನು ಕಡುವ. ಮಾಧವನೇ ನೀ ನಮಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಮಾಧವನೇ ನೀ ನಮಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಪರಿಬರಿಯ ಪರಿಭವದಿಂದ ಜಗದೊಳು ಒಂದೇ ಮಯ್ಯ. ಪರಮಾತ್ಮ, ಪರಿಬರಿಯ ಪರಿಭವದಿಂದ ಜಗದೊಳು ಒಂದೇ ಮಯ್ಯ. ಪರಿಗಣಿಸಿ ಕಾಯೋ ದೊರೆಯೇ ಚರಣದಲ್ಲಿ ಪರಿಗಣಿಸಿ ಕಾಯೋ ದೊರೆಯೇ ಚರಣದಲ್ಲಿ ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಮಾನ್ಯನಾದೆನ ಹರಿಯೇ, ಹರಿಯೇ. ಸ್ವಾಮಿ ಗಮನ ಮೋಹನ, ಸ್ವಾಮಿ ಬಾವಿ
ಮನಮೋಹನ ತಿಂಗಳ ಬೆಳಕೆಲ್ಲವೇ ಬಿಸಿಯಾಯಿತು ತಿಂಗಳ ಬೆಳಕೆಲ್ಲವೇ ಬಿಸಿಯಾಯಿತು ತಣ್ಣನೆ ಗಾಳಿಯು ಬಿಸಿಯಾಯಿತು ತಣ್ಣನೆ ಗಾಳಿಯು ಬಿಸಿಯಾಯಿತು ಮದನದೀದ ನೋಡಿ ಹೃದಯದ ಒಳನಾಡಿ ಮದನದೀದ ನೋಡಿ ಹೃದಯದ ಒಳನಾಡಿ ಬಾಡಿದ ಹೂವಾಯಿತು ಒಡನೆ ಬಾಡಿದ ಹೂವಾಯಿತು ನಿಮ್ಮಾಣಿ ಬಾಗಿನ ತಾಳೆನು ನಿಮ್ಮಾಣೆ ಬೀಗಿನ ತಾಳೆನು ರಮಣೆಯೊಡನೆ ಬಲಿದ ಮೇಲೆ ಮರೆಯದ ಸುಮದ ಮೇಲೆ ಸುಮದಾಚೆ ರುಕ್ಮಿಣಿ, ರಮಣಿಯೊಡನೆ ಬಲಿದ ಮೇಲೆ ಸುಮದ ಮೇಲೆ ಹನೆಲ ದಾರಿ ಪ್ರೇಯಸಿ, ರಮಣಿಯೊಡನೆ ಬಲಿದ ಮೇಲೆ ಮರೆಯದ ಸುಮದ ಮೇಲೆ ತೊಲಲ ದಾರಿ ಬಾಬೇಗ ಸ್ವಾಮಿ ಪ್ರೇಯಸಿ, ಜ್ಞಾನೇಶ್ವರ ಸ್ವಾಮಿ ಬಾಬೇಗ ಮನಮೋಹನ ಸ್ವಾಮಿ ಬಾಬೇಗ ಬಾಬೇಗ ಪ್ರಿಯ ಬಾಬೇಗ ಸ್ವಾಮಿ ಬಾಬೇಗ ಮನಮೋಹನ ಸುರಲೋಕದಿಂದಿಳಿದ ಸೌಂದರ್ಯಲಾರೆ ಈ ಕೃಷ್ಣನ ಕರ ಪಿಡಿದ ಕಲಾದರೆಯೇ ರುಕ್ಮಿಣಿ, ಕಲೆಯೇ ಎನ್ನ ರುಕ್ಮಿಣಿ ಕಲೆಯೇ ಎನ್ನ ರುಕ್ಮಿಣಿ
ಕೋಗಿಲೆ ನಿನ್ನ ಕಂಡು ನಾಚಿತು ನಟನವಾಡುತ್ತಾರೆ ಅಲೆಯೇ ಎನ್ನ ಮುಕ್ತಿಳಿ ಆನಂದವಾಡುವ ಆವಾಡುವ ಈ ಕಾರ್ಯ ಸುಧಾತಾರೆ ಕಲೆಯೇ ಎನ್ನ ಮುಕ್ತಿಳಿ ಎನ್ನ ಮುಕ್ತಿಳಿ ರುಕ್ಮಿಣಿ ಬಾರೆ ರುಕ್ಮಿಣಿ ಬಾರೆ ರುಕ್ಮಿಣಿ ಬಾರೆ ಹಾಗಾದರೆ ಪರಮಾತ್ಮ ರುಕ್ಮಿಣಿ ಆಗೋಗಿಲೆ ನಿನ್ನ ಕಂಡು ನಾಚಿತು ಸ್ವಾಮಿ ಆಗೋಗಿಲೆ ನಿನ್ನ ಕಂಡು ನಾಚಿತು ಹಾಡುವಾರು ಚೆಲುವ ಕಲೆಯೇ ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ಬೇರೆ ಉಪಾಯವಿಲ್ಲ ಪ್ರೇಯಸಿ. ಆ ಯುದ್ಧವಿಂದು ಅವಶ್ಯಕ. ಆದರೆ ಇಂತಹ ಯುದ್ಧವನ್ನು ನಾನು ಎಂದಿಯೂ ನೋಡಲಿಲ್ಲ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿವರೋ ಏನು. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮದ ಅತಿಕ್ರಮಣದಿಂದ ಈ ಧರ್ಮವು ರೂಪುಗೊಳ್ಳಲಿ. ನೀವು ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ, ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ಮಾನವರಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವೆನು. ವೀರ ರಕ್ತದಿಂದ ಪೃಥ್ವಿಯ ಕಲುಷಿತೆಯನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ಪುಣ್ಯ ಬೀಜವೊಂದನ್ನು ನೆಡುವನು. ಅದು ಮರವಾಗಿ ಅಂಕುರಿಸಿ ದರ್ಶನ, ವಿಜ್ಞಾನ, ರಾಜನೀತಿ, ಧರ್ಮ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವ. ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲಿರಿ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ
ಪ್ರೇಯಸಿ, ಸ್ವಾಮಿ. ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆ ಜಾಗವನ್ನು ಛೇದಿಸುವ ಹೊರತಾಗಿ ಬೇರೆ ಉಪಾಯವಿಲ್ಲ ಪ್ರೇಯಸಿ. ಆರ್ಯವರ್ತಕ್ಕೀಗ ಅಂತ ಅವಸ್ಥೆಯೂ ಉಂಟಾಗಿದೆ. ಅಭಿಮಾನ ಸ್ವರೆಯಿಂದ ಪ್ರಮರ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಾಗಿ ಅಧರ್ಮದ ರೋಗವು ಅಂಕುರಿಸಿದೆ. ಅದನ್ನು ನಾಶ ಮಾಡದ ಹೊರತಾಗಿ ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಸ್ವಾಮಿ. ಇಷ್ಟೊಂದು ಜನ್ಮ ಮರಣದಿಂದ ಆ ಧರ್ಮವು ಸಂಸ್ಥಾಪನೆಯಾಗುವುದಾದರೂ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರ. ಸ್ವಾಮಿ, ಈ ಯುದ್ಧವನ್ನು ನಿಲ್ಲಿಸು. ಈ ಘೋರಾಚಿತ್ಯ ಕಾರಣ ನಿಲ್ಲಲಿ ಪ್ರಭು, ನಿಲ್ಲಲಿ. ಪ್ರೇಯಸಿ, ನಿನ್ನೀ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವನು. ನನ್ನ ಈ ಕೊನೆಯ ಆಸೆಯು ವಿಫಲವಾಗುವುದು ಪ್ರೇಯಸಿ. ಇಲ್ಲ ಸ್ವಾಮಿ, ಪ್ರಯತ್ನಿಸಿ ನೋಡಿ, ಸಫಲವಾಗುವುದು. ಮನಮೋಹಿನಿ ಪ್ರಿಯರೂಪಿಣಿ, ಮನಮೋಹಿನಿ ಪ್ರಿಯರೂಪಿಣಿ, ಅನುಮಾನವೇ ನಿನಗನುಮಾನವೇ ಮನಮೋಹಿನಿ. ನಾದವು ನೀನೇ ಪ್ರಿಯೆ, ಕೊಳಲಿನ ನಾದವು ನೀನೇ ಪ್ರಿಯೆ, ಈ ಸಂಜೆಯೂ ಹಿತವಾಗಿದೆ, ಈ ಸಂಜೆಯೂ ಹಿತವಾಗಿದೆ. ಮನಮೋಹಿನಿ ಪ್ರಿಯರೂಪಿಣಿ, ಮನಮೋಹಿನಿ ಪ್ರಿಯರೂಪಿಣಿ, ಅನುಮಾನವೇ ನಿನಗನುಮಾನವೇ ಮನಮೋಹಿನಿ. ಪ್ರೇಮಾನುರಾಗದ ಪ್ರಾಣೇಶ್ವರಿ, ಪ್ರೇಮಾನುರಾಗದ ಪ್ರಾಣೇಶ್ವರಿ, ಒಲಿದು ಬಾ ಪ್ರೇಯಸಿ, ಒಲಿದು ಬಾ ಪ್ರೇಯಸಿ, ಮನಮೋಹಿನಿ ಪ್ರಿಯರೂಪಿಣಿ, ಮನಮೋಹಿನಿ ಪ್ರಿಯರೂಪಿಣಿ, ಅನುಮಾನವೇ ನಿನಗನುಮಾನವೇ ಮನಮೋಹಿನಿ.
ಪ್ರಿಯರೂಪಿಣಿ ಮನಮೋಹಿನಿ ಪ್ರಿಯರೂಪಿಣಿ ಅನುಮಾನವೇ ನಿನಗನುಮಾನವೇ ಮನಮೋಹಿನಿ. ಅಣ್ಣನಾದ ಬಲರಾಮನು ಸೈನ್ಯ ಸಮೇತನಾಗಿ ಆ ದುರ್ಯೋಧನ ಪಕ್ಷವನ್ನು ವಹಿಸಿರುವನು. ಅಣ್ಣನೇನಾದರೂ ಅಲಾಯುಧವನ್ನು ಹಿಡಿದು ನಿಂತರೆ ಅಣ್ಣನನ್ನು ಜಯಿಸುವರಾರು. ಇರಲಿ, ನನ್ನ ಯೋಗ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಣ್ಣನು ಅದನ್ನು ವಧಿಸುವಂತೆ ಮಾಡಿ ಅಣ್ಣನನ್ನು ತೀರ್ಥಯಾತ್ರೆಗೆ ಕಳಿಸುವನು. ಅಣ್ಣನು ತೀರ್ಥಯಾತ್ರೆ ಮುಗಿಸಿ ಬರುವಷ್ಟರಲ್ಲಿ ಈ ಕುರುಕ್ಷೇತ್ರದ ಯುದ್ಧವನ್ನು ಸಮಾಪ್ತಿ ಮಾಡಿಬಿಡುವನು. ಯೋಗ ಮಾಯೆ ಜಾಗೃತಳಾಗು. ಯಾದವರ ರಾಜನೆಂದು ಮೇದಿನಿಯಳು ಬಾಳುವೆ, ಯಾದವರ ರಾಜನೆಂದು ಮೇದಿನಿಯಳು ಬಾಳುವೆ. ಕಾಮಪಾಲ ಎನಿಸಿವೇರಿ ಮೋದಗಳನ್ನು ಮುರಿಯುವೆ, ಕಾಮಪಾಲ ಎನಿಸಿ ವೈರಿ ಮೋದಗಳನ್ನು ಮುರಿಯುವೆ. ಕಾಮನೆಂಬ ನಾಮದಿಂದ ಭೂಮಿಯೊಳು ಬಾಳುವೆ, ಯಾದವರ ರಾಜನೆಂದು ಮೇದಿನಿಯಳು ಬಾಳುವೆ, ಮೇದಿನಿಯಳು ಬಾಳುವೆ, ಮೇದಿನಿಯಳು ಬಾಳುವೆ. ಚಕ್ರವರ್ತಿ ದುರ್ಯೋಧನನಿಗೆ ಜಯವನ್ನುಂಟು ಮಾಡಬೇಕೆಂದು ಪಣ ತೊಟ್ಟಿರುವ ಈ ಅರಾಯುಧದ ಜೊತೆ ಈಗಲೇ ಗಂಗಾ ತೀರಕ್ಕೆ ಹೋಗಿ ಸಂಧ್ಯಾ ವಂದನೆಗಳನ್ನು ಮುಗಿಸಿಕೊಂಡು ಈಗಲೇ ಬರುವೆನು. ಓಹೋ, ನಾನು ಹೋಗುವ ಮಾರ್ಗ ಮಧ್ಯದಲ್ಲಿ ಒಂದು ಗೋವು ನಿಂತಿರುವುದಲ್ಲ. ಅಮ್ಮ ಗೋಮಾತೆ, ದಾರಿಯನ್ನೂ ಬಿಡು ತಾಯಿ. ಓಹೋ, ಏನು ದಾರಿಯನ್ನೂ ಬಿಡುವುದಿಲ್ಲವಲ್ಲ. ಇರಲಿ, ಈಗಲೇ ಒಂದು ಸಣ್ಣ ಕಲ್ಲಿನಿಂದ ಬೆದರಿಸುವೆನು. ಹಾ, ಕೆಟ್ಟನು ಕೆಟ್ಟನು ಪರಮಾತ್ಮ. ಒಂದೇನು ನಾ ಇಂದು ಗೋವಂದನೋ, ಒಂದೇನು ನಾ ಇಂದು ಗೋವಂದನೋ. ತಿಳಿಯದೆ ಆ ವಿಧಿಯ ಸ್ವಭಾವವ, ತಿಳಿಯದೆ ಆ ವಿಧಿಯ ಸ್ವಭಾವವ. ಒಂದೇನು ನಾ ಇಂದು ಗೋವಂದನೋ. ಏನೊಂದರಿಯದ ಗೋವು, ಕರೆಯೊಳಗಪ್ಪಿತು ಸಾವು. ಏನೊಂದರಿಯದ ಗೋವು, ಕರೆಯೊಳಗಪ್ಪಿತು ಸಾವು. ಕಂಡರೆ ನಗದಿರೆ ಈ ಜಗವು, ಕಂಡರೆ ನಗದಿರೆ ಈ ಜಗವು. ಯಾರಾಗುವರಿ ಪಾಪಿಗೆ ನೆರವು, ಯಾರಾಗುವರಿ ಪಾಪಿಗೆ ನೆರವು. ಒಂದೆನು ನಾ ಇಂದು ಗೋ
ಪ್ರಭಾವವ ತಿಳಿಯದೆ ಆ ವಿಧಿಯ ಪ್ರಭಾವವ ಕೊಂದೇನೋ ನಾ ಇಂದು ಗೋವಂದನೋ ಕೊಂದೇನೋ ನಾ ಇಂದು ಗೋವಂದನೋ ಕೊಂದೇನೋ ನಾ ಇಂದು ಗೋವಂದನೋ ಹಾ ವಿಧಿಯೇ ಈ ಘೋರ ಕೃತ್ಯವನ್ನು ಮಾಡಿ ನಾನು ಪರಮ ಪಾತಕಿಯಾಗಿರುವೆನು. ಅಣ್ಣನಿಗೆ ನಮಸ್ಕರಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಣ್ಣ, ಏಕೆ ದುಃಖಿಸುತ್ತಿರುವೆ? ಕೃಷ್ಣ, ಸರಿಯಾದ ಸಮಯಕ್ಕೆ ಬಂದಿರುವೆ. ಇಲ್ಲಿ ನೋಡು, ಈ ಗೋಹತ್ಯೆಯನ್ನು ಮಾಡಿ ನಾನು ಪರಮ ಪಾತಕಿ ಆಗಿರುವೆನು. ಏನು ಗೋತ್ಯೆ? ಶಾಂತಂ ಪಾಪಂ ಶಾಂತಂ ಪಾಪಂ. ಗೋಪಾಲಕರಾದ ನಾವು ಗೋತ್ಯೆಯನ್ನು ಮಾಡುವುದೇ? ಈ ಪಾತಕವನ್ನು ಕಳೆಯಬೇಕಾದರೆ ನೀನು 21 ತೀರ್ಥಯಾತ್ರೆಯನ್ನು ಮಾಡಿದರೆ ಈ ಪಾತಕವನ್ನು ಕಳೆದುಕೊಳ್ಳಬಹುದು ಅಗ್ರಜ. ಏನು, ನಾವು 21 ತೀರ್ಥಯಾತ್ರೆಯನ್ನು ಮಾಡಿದರೆ ಈ ಪಾತಕವನ್ನು ಕಳೆಯಬಹುದೇ? ಆಗಲಿ, ನಿನ್ನ ಮಾತಿನಂತೆ ನಾನು ಈಗಲೇ ತೀರ್ಥಯಾತ್ರೆಗೆ ಹೋಗಿ ಬರುವೆನು. ಆದರೆ ಒಂದು ಮಾತು, ನಾನು ಬರುವವರೆಗೂ ಕುರುಕ್ಷೇತ್ರ ಯುದ್ಧವು ನಡೆಯಕೂಡದು. ನಿನ್ನ ಇಚ್ಛೆಯಂತೆ ಆಗಬಹುದು ಅಗ್ರಜ. ಆಗಲಿ, ನಾನು ಬರುವೆನು. ಶಂಭೋ ಮಹಾದೇವ.